ಪ್ರಾಸಿಕ್ಯೂಷನ್ ಫಾರ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಕರೆಕ್ಟ್ 3(5) ಅವ್ರು ಕೇಳಿರೋದು ಬಹಳ ಸ್ಪಷ್ಟವಾಗಿ. ನಿನ್ನೆ ಮಾನ್ಯ ಜಡ್ಜ್ ಅವರು 218 ಬರಲ್ಲ, 19 ಬರಲ್ಲ, ಅದು ನಿಮ್ಗೆ ಅದು ಸದ್ಯಕ್ಕೆ ಅನ್ವಯಿಸೋದಿಲ್ಲ, ಇಲ್ಲಿ ಯಾವುದೇ ಕ್ರೈಮ್ ಆಗಿಲ್ಲ, ಪ್ರೊಸೀಡ್ಸ್ ಆಫ್ ದ ಕ್ರೈಮು ಇಲ್ಲ ಅಂದ್ಬಿಟ್ಟು ಅವೆರಡನ್ನ ರದ್ದು ಮಾಡಿ ಸೆಕ್ಷನ್ 17ಗೆ ತನಿಖೆಗೆ ಆದೇಶ ಮಾಡಿದ್ರು. ಹೌದಾ? ಸೊ ಅದರಲ್ಲಿ ಕನ್ಫ್ಯೂಷನ್ ಏನೂ ಇಲ್ಲ. ನಿನ್ನೆನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಮಾಡ್ಲಿ, ತನಿಖೆಗೆ ಓಪನ್ ಇದೀವಲ್ಲ ನಾವು. ಆಮೇಲೆ ನಾವೇ ಒಂದು SIT ಕೂಡ ನಾವು ಮುಂಚೆ ರಚನೆ ಮಾಡಿದೀವಿ. ಎಲ್ಲ ದಾಖಲೆಗಳನ್ನ ಒಂದು ಏನು ಇಂಡಿಪೆಂಡೆಂಟ್ ಜುಡಿಷಿಯಲ್ ಎನ್ಕ್ವೈರಿ ಕೊಟ್ಟಿದ್ದೀವಿ. ಒಂದು ರಿಟೈರ್ಡ್ ಜಡ್ಜ್ ಕೂಡ ಇದ್ದಾರೆ. ಅದಕ್ಕೆ ನಾವೇನು ತನಿಖೆಯಿಂದ ಹಿಂದೆ ಅವಾಗ್ಲೂ ಜರುಗಿಲ್ಲ, ಇವಾಗ್ಲೂ ಜರುಗ್ತಾ ಇಲ್ಲ. ಸೊ ಏನ್ ತನಿಖೆ ಆದ್ಮೇಲೆ ಸೆಕ್ಷನ್ 17 ಆಲ್ಸೋ ವಿಲ್ ಬಿ ಡ್ರಾಪ್. ಅದ್ರಲ್ಲಿ ಯಾವುದೇ ಅನುಮಾನ ನಮ್ಗಿಲ್ಲ. ಸೊ ಇದ್ರಲ್ಲಿ ನಾವೇನ್ ಹೇಳ್ತಾ ಇದ್ದೀವಿ, ಈ ಸರ್ಕಾರ, ನಮ್ಮ ಕೇಂದ್ರ ಸರ್ಕಾರ ಗವರ್ನರ್ ಕಚೇರಿಯನ್ನ ಬಿಜೆಪಿ ಕಚೇರಿಯಾಗಿ ದುರುಪಯೋಗ ಮಾಡ್ತಾ ಇದೆ. ರಾಜ್ಯಪಾಲರು ಇವಾಗ ರಾಜ್ಯದ ಹೊಸ ಸ್ಟೇಷನ್ ಹೌಸ್ ಆಫೀಸರ್ ಆಗಿದ್ದಾರೆ ಅಂತ ನಾವು ಹೇಳ್ತಾ ಇರೋದು. ಪ್ರೊಸೀಜರ್ ಫಾಲೋ ಮಾಡ್ಲಿ, ಕಾನೂನು ಫಾಲೋ ಮಾಡ್ಲಿ, ಸಂವಿಧಾನವನ್ನ ಫಾಲೋ ಮಾಡ್ಲಿ, ನಮ್ಗೇನ್ ತಕರಾರಿಲ್ಲ, ಉತ್ತರ ಕೊಡಕ್ ತಯಾರಿದ್ದೀವಿ. ನಾವು ಈಗಲೂ ಅದೇ ಮಾಡ್ತಾ ಇರೋದು. ರಾಜೀನಾಮೆ ಕೊಡೋ ಪ್ರಶ್ನೆನೇ ಇಲ್ಲ, FIR ಆದ ತಕ್ಷಣನೇ ಎಲ್ಲ ಆಗುತ್ತೆ ಅಂತ ಇಲ್ಲ ಅಲ್ವಾ. ಆಮೇಲೆ ಏನು ತನಿಖೆ ಇನ್ನ ಪ್ರಾರಂಭನೇ ಆಗಿಲ್ಲ, ಲೋಕಾಯುಕ್ತದಿಂದ ಆಗ್ಲೇ ಗಲ್ಲಿಗೇರಿಸ್ತಾ ಇದ್ರಲ್ಲ ಎಲ್ಲರೂ. ಏನಕ್ಕೆ ಆಪೋಸಿಷನ್ ನಲ್ಲಿ ಏನಾದ್ರೂ ಹೇಳ್ಕೊಳ್ಳಿ, ಅವ್ರಿಗೆ ನೈತಿಕತೆ ಇದ್ರೆ. ಮೊದಲನೇದಾಗಿ ನಾವಲ್ಲ, ಬಿಜೆಪಿ ನಾಯಕರೇ ಹೇಳ್ತಾ ಇರೋದು, ಯಡಿಯೂರಪ್ಪ ಅವರಿಗೆ ಯಾವ ವೇದಿಕೆಯನ್ನು ಹತ್ತಿಸಬಾರ್ದು, ಪಾಕ್ಸ್ಕೋ ಕೇಸ್ ಇದೆ ಅಂತ. ನೈತಿಕತೆ ಇದೆಯಾ ಇವ್ರಿಗೆ ಮಾತಾಡಕ್ಕೆ? ಮುನಿರತ್ನ ಅವರು ಹೆಣ್ಮಕ್ಳ ಬಗ್ಗೆ, ದಲಿತರ ಬಗ್ಗೆ ಏನು ವಸೂಲಿ ಮಾಡ್ಬೇಕಾದ್ರೆ ಮಾತಾಡಿರುವಂತ ಅವರು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ರಾಜೀನಾಮೆ ಕೇಳಿದಾರ ಮುನಿರತ್ನ ಅವರು? ಪ್ರಜ್ವಲ್ ರೇವಣ್ಣ ಬಗ್ಗೆ ಮಾತಾಡಿದಾರ ಬಿಜೆಪಿ ಅವರು? HD ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಮಂತ್ರಿ ಇಲ್ವಾ? ಅವರೆಲ್ಲ ನೆಂಟರು ಬೀಗ್ರಲ್ವಾ ಎಲ್ಲರೂ ಸೇರಿ? ಅವಾಗಿನ ಎಲ್ಲೋಯ್ತು ನೈತಿಕತೆ ಇವರಿಗೆ? ವಿಜೇಂದ್ರ ಅವ್ರ ಮೇಲೆ ಇಲ್ಲಿವರೆಗೂ ಈವರೆಗೂ ಶೆಲ್ ಕಂಪನಿನಲ್ಲಿ ಮನಿ ಲಾಂಡ್ರಿಂಗ್ ಮಾಡಿರೋ ಆರೋಪ ಇದೆಯಾ ಇಲ್ವಾ? ನೈತಿಕತೆ ಬಗ್ಗೆ ಮಾತಾಡ್ತಾ ಇದಾರ ಇವರು? ಇಲ್ಲಿ ಏನಿದೆ? ಇಸ್ ದೇರ್ ಅ ಕೇಸ್? ಎಲ್ಲಿ ನೋಡಿ, ಬೆನಿಫಿಟ್ ಆಫ್ ಡೌಟ್ ಯಾರಿಗೆ ಕೊಟ್ಟಿದ್ದಾರೆ? ಬೆನಿಫಿಟ್ ಆಫ್ ಡೌಟ್ ಎಲ್ಲೂ ಕೊಟ್ಟಿಲ್ಲ. ಬೆನಿಫಿಟ್ ಬಂದಿದೆ ಅಂತಾನೂ ಆಗಿಲ್ಲ. ಬಹಳ ಸ್ಪಷ್ಟವಾಗಿ ಏನ್ ಹೇಳಿದ್ದಾರೆ ಅಂದ್ರೆ, ಮುಖ್ಯಮಂತ್ರಿಗಳು ಇರೋದ್ರಿಂದ, ಅವ್ರ ಕುಟುಂಬ ಇರೋದ್ರಿಂದ ಇದನ್ನ ಮಾಡಿ ಅಂತ ಹೇಳಿರೋದು. ಯಾಕಂದ್ರೆ ಇದು ಸಿಂಗಲ್ ಆರ್ಡರ್ ಸ್ವಾಮಿ, ಮೂಡಾಕ್ ಕೊಟ್ಟಿರೋ ಸಿಂಗಲ್ ಆರ್ಡರ್. ಇಂಥದ್ದು ಎಷ್ಟು ಆರ್ಡರ್ಗಳು ಕೊಟ್ಟಿದ್ದಾರೆ ಅದೇ ಪ್ರೊಸೀಡಿಂಗ್ಸ್ ನಲ್ಲಿ ಎಲ್ಲಾನು ಆಗ್ಬೇಕಲ್ವಾ? ಯಾರ್ಯಾರ್ದಿದೆ, ಹೇಗಿದೆ? ಆಮೇಲೆ ವಿಜಯನಗರ ಬಡಾವಣೆಯಲ್ಲಿ ಬರೇ ಮುಖ್ಯಮಂತ್ರಿಗಳಿಗೆ ಸಿಕ್ಕಿದ್ಯಾ? ಆಸ್ ಅ ಕಾಂಪನ್ಸೇಷನ್ ಗಿವನ್ ಇಟ್ ಟು ನಂಬರ್ ಆಫ್ ಅದರ್ ಪೀಪಲ್. ಸೊ ಆದ್ರಿಂದ ಇದರಲ್ಲಿ ಯಾವುದೇ ಗೊಂದಲ ಇಲ್ಲ. ಬಿಜೆಪಿ ಅವರು ಹೇಳ್ತಾರೆ ಅವ್ರಿಗೆ ಏನ್ ಮಾಡೋದಿದೆ. ಅವ್ರ ಇಶ್ಯೂ ಬಗ್ಗೆ ಮಾತಾಡಕ್ ತಯಾರಿದಾರ? ನೈತಿಕತೆ ಬಗ್ಗೆ ಮಾತಾಡಕ್ ಇಷ್ಟ ಇದ್ರೆ ಬರ್ಲಿ, ಚರ್ಚೆ ಮಾಡ್ತೀನಿ. ಇಲ್ಲೇ ಗಾಂಧಿ ಸ್ಟ್ಯಾಚ್ಯೂ ಎದುರುಗಡೆ ಇದೆ, ಅವ್ರು ಯಾವಾಗ ತಯಾರಾಗ್ತಾರೆ ಹೇಳಿ, ನಾನು ಬರ್ತೀನಿ. ಎಲ್ಲಿ? ಗಾಂಧಿ ಸ್ಟ್ಯಾಚ್ಯೂ ಮುಂದೆ. ಯಾಕೆ ಗಾಂಧಿ ಸ್ಟ್ಯಾಚ್ಯೂ ಮುಂದೆ? ಅವ್ರು ಸಾವರ್ಕರ್ ಬರ್ತಾರೆ ಇಲ್ಲ. ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಪ್ರತಿಭಟನೆ ಮಾಡಕ್ಕೆ ಇವ್ರು ಲಾಯಕ್ಕಿದಾರ ಅಥವಾ ಇವ್ರ ನೈತಿಕತೆ ಇದೆಯಾ? ಗೋಡ್ಸೆ ತಾನೇ ಇವ್ರ ದೇವ್ರು. ಯಾಕೆ ಗಾಂಧೀಜಿ ತತ್ವ ಸಿದ್ಧಾಂತ ಇವಾಗ ಯಾಕೆ ನೆನ್ಪು ಬರ್ತಾ ಇದೆ? ಪ್ರಾಸಿಕ್ಯೂಷನ್ ಕೇಳಿದ್ ಯಾರು ಸ್ವಾಮಿ? ಬರ್ಲಿ ಪ್ರಾಸಿಕ್ಯೂಷನ್. ಇದರಲ್ಲಿ ಲೋಪ ಆಗಿರೋದು ಹೌದು, ತನಿಖೆ ಆಗ್ಬೇಕಂತ ಲೋಕಾಯುಕ್ತಕ್ಕೆ ಸೂಚನೆ ಕೊಟ್ಟಿದೆ. ಯಡಿಯೂರಪ್ಪ ಪ್ರಶ್ನೆ, ಬಿಜೆಪಿಗೆ ಸಿದ್ದರಾಮಯ್ಯ ಹೋಲಿಕೆ ಮಾಡ್ತೀರಾ? ಹಾಗಾದ್ರೆ ನೀವು ಒಂದ್ ನಿಮಿಷ ಪ್ರಶ್ನೆ ಕೇಳಿದ್ಮೇಲೆ ಉತ್ತರನೂ ಕೇಳಿ ಸರ್. ಶ್ರೀನಿವಾಸ್ ಸರ್, ಉತ್ತರ ಕೇಳಕ್ಕೆ ಯಡಿಯೂರಪ್ಪ ಅವ್ರ ಕೇಸಿಗೆ ಮತ್ತೆ ಸಿದ್ದರಾಮಯ್ಯ ಅವ್ರ ಕೇಸಿಗೆ ಅಜಗಜಾಂತರ ವ್ಯತ್ಯಾಸ ಇದೆ. ಇನ್ವೆಸ್ಟಿಗೇಷನ್ ಅವಾಗ ಕೇಳಿದ ಪ್ರೂವ್ ಆಗಿತ್ತು. ಆಮೇಲೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಲೋಕಾಯುಕ್ತ ಕೇಳಿದ್ರು. ಇಲ್ಲಿ ಎಲ್ಲಿ ಪ್ರಾಸಿಕ್ಯೂಷನ್ ಪರ್ಮಿಷನ್ ಇದೆ ತೋರಿಸ್ಬಿಡ್ರಪ್ಪ ನನಗೆ. ಇನ್ವೆಸ್ಟಿಗೇಷನ್ ನಡೆದು ಕಂಪ್ಲೀಟ್ ಆಗ್ಬಿಟ್ಟು ತಪ್ಪಿಸ್ತಾರೆ ಇದಾರೆ ಅಂದ್ಬಿಟ್ಟು ಎಲ್ಲಿದೆ ತೋರಿಸ್ಬಿಡಿ ನನಗೆ. ಚಿಕ್ಕ ತಪ್ಪು ದೊಡ್ಡ ತಪ್ಪೇ ಆಗಿಲ್ಲ ಅಂತ ಇದೀವಲ್ಲ ನಾವು. ಆಯ್ತು, ಚಿಕ್ಕ ತಪ್ಪು ಅಂತ ಆಗಿದೆ ಅಂತ ಎಲ್ಲಿ ತೋರಿಸಿದಾರೆ ಹೇಳಿ ನನಗೆ. ಮಾಡಿ ಇನ್ವೆಸ್ಟಿಗೇಷನ್ ಹಿಂದೆ ಯಾರು ಜರಿತಾ ಇದಾರೆ ಹೇಳಿ? ನಾವು ಇನ್ವೆಸ್ಟಿಗೇಷನ್ ಆಗ್ಬಾರ್ದು, ಅದು ತಪ್ಪು ಅಂತ ಹೇಳ್ತಾ ಇದಿರುವ?
ನಾನು ಮಂತ್ರಿಯಾಗಿ ಹೇಳ್ತಾ ಇದ್ದೀರಾ, ಗೌಡರು ಶಾಸಕರು ಆಗಿ ಹೇಳ್ತಾ ಇದ್ದಾರಾ? ಇಲ್ಲ. ವೇರ್ ಆರ್ ವಿ ಸೇಯಿಂಗ್ ಎನಿಥಿಂಗ್? ಆದ್ರೆ ಬಿಜೆಪಿ ಅವರು ದಯವಿಟ್ಟು ನೀವು ರಾಜೀನಾಮೆಯನ್ನ ಕೇಳಿ, ಅದು ನಿಮ್ಮ ಹಕ್ಕು, ನೀವು ಪ್ರತಿಭಟನೆ ಮಾಡಿ, ನಿಮ್ಮ ಹಕ್ಕು. ನೈತಿಕತೆ ಮಾತಾಡೋದಕ್ಕೆ ನಿಮ್ಮ ಹಕ್ಕಿಲ್ಲ. ಅಲ್ಲ, ನಿಮ್ಮಷ್ಟೇ ಗಟ್ಟಿಯಾಗಿ ನಿಮ್ಮ ಕಾಂಗ್ರೆಸ್ ಹೈಕಮಾಂಡ್ ಅವ್ರಿಗಿದ್ಯಾ ಕೇಳ್ತಾ ಇರೋದು? ಸರಿ, ನಿಮ್ಮಷ್ಟೇ ಗಟ್ಟಿಯಾಗಿ ನಿಮ್ಮ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಪರವಾಗಿ ನಿಂತಿದೆ ಈ ಕ್ಷಣದಲ್ಲಿ. ಯಾರನ್ನ ಹೈಕಮಾಂಡ್ ಅಲ್ಲಿ ಕೇಳಿದಾರ ಸಿದ್ದರಾಮಯ್ಯ ಸಾಹೇಬ್ರು ವಿರುದ್ಧವಾಗಿ ಅಥವಾ ರಾಜೀನಾಮೆ ಕೇಳಿದಾರ? ಇಲ್ಲ. ಬಹಳ ಸ್ಪಷ್ಟವಾಗಿ ಹೋದ 2 ವಾರದ ಹಿಂದೆನೂ ಕೂಡ ಎಲ್ಲಾ ಶಾಸಕರು, ಎಲ್ಲಾ ಸಂಸದರು ಮತ್ತೆ ಹೈಕಮಾಂಡ್ ಅಂಡ್ ದಿ ಎಂಟೈರ್ ಕ್ಯಾಬಿನೆಟ್ ಈಸ್ ವಿತ್ ದ ಆನರೇಬಲ್ ಚೀಫ್ ಮಿನಿಸ್ಟರ್ ಅಂತ ಹೇಳಿದೀವಿ. ನಿನ್ನೆನೂ ಸ್ಪಷ್ಟಗೊಳಿಸಿದ್ದಾರೆ. ಅನುಮಾನ ಯಾರಲ್ಲೂ ಬೇಡ. ಬಿಜೆಪಿ ಅವರಿಗೆ ಏನೇನೋ ಆಸೆ ಹುಟ್ಟಿರ್ತದೆ. ಯಾಕಂದ್ರೆ ಈಗ CBI, IT, ED ಗವರ್ನರ್ ಎಲ್ಲರೂ ಸ್ವಲ್ಪ ಆಕ್ಟಿವ್ ಆಗಿಬಿಟ್ಟಿದಾರಲ್ಲ, ಅವ್ರಿಗೆ ಏನೋ ಹಗಲ್ಗನ್ಸು ಏನೋ ಆಗ್ಬಿಡ್ತದೆ ಅಂತ. ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಜನರ ಆಶೀರ್ವಾದ ನಮ್ಮ ಜೊತೆ ಇದೆ, ಸಂವಿಧಾನ ಕಾಂಗ್ರೆಸ್ ಪಕ್ಷದ ಜೊತೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.